ಬಸವ ಜಯಂತಿಯಂದು 13 ಮೇ 2013 ಪ್ರಥಮ ಬಾರಿಗೆ ರಾಜ್ಯದ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸುವ ಮೂಲಕ ಜಗಜ್ಯೋತಿ ಬಸವೇಶ್ವರರ ಬಗ್ಗೆ ನಿಮಗಿರುವ ಭಕ್ತಿ ಮತ್ತು ಗೌರವವನ್ನು ಜಗತ್ತಿಗೂ ತೋರಿಸಿದ್ದೀರಿ. ಬಸವಾದಿ ಪ್ರಮಥರ ಶರಣರ ತತ್ವಾದರ್ಶಗಳ ಬಗ್ಗೆ ಅಪಾರ ಗೌರವ ಹೊಂದಿರುವ ತಾವು ಶ್ರೇಣಿರಹಿತ, ವರ್ಗರಹಿತ ಸಮ ಸಮಾಜದ ನಿರ್ಮಾಣಕ್ಕೆ ಹಲವು ಯೋಜನೆಗಳನ್ನು ರೂಪಿಸಿದ್ದೀರಿ. 5 ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನದ ಮೂಲಕ ಸ್ತ್ರೀ ಸಬಲೀಕರಣಕ್ಕೂ ಕಾರಣರಾಗಿದ್ದೀರಿ. ಜನಸೇವೆ ಹರಸೇವೆ ಎಂದು ತಿಳಿದು ನೀವು ನಿಸ್ವಾರ್ಥವಾಗಿ ಜನಸೇವೆ ಮಾಡಿದ್ದಲ್ಲೇ ಮೈಸೂರು ಜಿಲ್ಲೆಯ ಜನತೆ ನಿಮ್ಮನ್ನು 9 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದಾರೆ. ಸಾಮಾಜಿಕ ನ್ಯಾಯದ ಪರ ನೀವು ಬಸವಣ್ಣನವರ ಕಲ್ಪನೆ ಸಮ ಸಮಾಜದ ನಿರ್ಮಾಣ ಮಾಡಲು ರೈತರು